ನಾಳೆ ಎಕ್ಸಾಮ್ ಇನ್ನೂ ಹಾಲ್ ಟಿಕೆಟ್ ಅನ್ನು ಕೊಡ್ತಾ ಇದೆ ಕೆಪಿಎಸ್ಸಿ. ಕೆಪಿಎಸ್ಸಿ ಪರೀಕ್ಷೆಯ ಹಿಂದಿನ ದಿನದವರೆಗೂ ಕೂಡ ಗೊಂದಲ ಮುಂದುವರೆದಿದೆ ನೋಡಿ. ಮಳೆಯ ನಡುವೆಯೂ ಹಾಲ್ ಟಿಕೆಟ್ಗಾಗಿ ಅಭ್ಯರ್ಥಿಗಳು ವೇಟ್ ಮಾಡ್ತಿದ್ದಾರೆ. ಕೆಪಿಎಸ್ಸಿ ಪ್ರಿಲಿಮ್ಸ್ ಫೇಲ್ ಆಗಿದ್ದವರಿಂದ ಕಾನೂನು ಸಮರ ಆಗಿತ್ತು. ಕೋರ್ಟ್ ಮೂಲಕ ಕೆಲವರು ಮುಖ್ಯ ಪರೀಕ್ಷೆಗೆ ಅರ್ಹತೆಯನ್ನ ಪಡ್ಕೊಂಡಿದ್ರು. ಇವತ್ತು ಕೂಡ ಕೋರ್ಟ್ ನೂರಾರು ಅಭ್ಯರ್ಥಿಗಳಿಗೆ ಅನುಮತಿಯನ್ನ ಕೊಟ್ಟಿದೆ. ಹೀಗಾಗಿ ಗೊಂದಲದ ನಡುವೆಯೇ ಈ ಬಾರಿ ಕೆಪಿಎಸ್ಸಿ ಪರೀಕ್ಷೆ ಮುಖ್ಯ ಪರೀಕ್ಷೆ ನಡೀತಾ ಇದೆ. ಕೆಪಿಎಸ್ಸಿ ಪ್ರೊಬೇಷನರಿ ಎಕ್ಸಾಮ್ನಲ್ಲಿ ಪ್ರಿಲಿಮ್ಸ್ನಲ್ಲಿ ಆದಂತಹ ಎಡವಟ್ಟು, ಆ ನಂತರ ನಡೆದಂತಹ ಹೋರಾಟ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದೆಲ್ಲದರ ಮಧ್ಯೆ ಮುಖ್ಯ ಪರೀಕ್ಷೆ ನಡೀತಾ ಇದೆ. ಆ ಮುಖ್ಯ ಪರೀಕ್ಷೆಯಲ್ಲಿ ಕೆಲ ಪ್ರಿಲಿಮ್ಸ್ನಲ್ಲಿ ಫೇಲ್ ಆದಂತಹ ಅಭ್ಯರ್ಥಿಗಳು ಕೋರ್ಟ್ ಮೂಲಕ ಹೋಗಿ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ನಾಳೆ ಎಕ್ಸಾಮ್, ನಾಳೆ ಬೆಳಗ್ಗೆ ಪರೀಕ್ಷೆ, ಸಂಜೆವರೆಗೂ ಈಗ ರಾತ್ರಿ ಆದ್ರೂ ಕೂಡ ಇನ್ನೂ ಹಾಲ್ ಟಿಕೆಟ್ ಕೊಡ್ತಾ ಇದೆ ಕೆಪಿಎಸ್ಸಿ. ಹಿಂಗಾದ್ರೆ ಅಭ್ಯರ್ಥಿಗಳು ಪರೀಕ್ಷೆ ಬರೆಯೋದು ಹೇಗೆ ಅಂತ ಹೇಳಿ? ಇದು ನಿಜಕ್ಕೂ ಒಂದ್ ರೀತಿ ದುರಂತ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಆ ಕೆಪಿಎಸ್ಸಿಯ ಏನು ಮುಖ್ಯ ಪರೀಕ್ಷೆ ನಾಳೆಯಿಂದ ಆರಂಭ ಆಗ್ತಾ ಇದೆ. ಇವತ್ತು ಅಂತ ಹೇಳಿದ್ರೆ ಒಂದು ದಿನ ಮುಂಚೆನ ರಾತ್ರಿ ಕೂಡ ಇನ್ನು ಹಾಲ್ ಟಿಕೆಟ್ ಕೊಡುವಂತಹ ಕೆಲಸ ಇನ್ನೂ ಮುಕ್ತಾಯವಾಗಿಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಗೊಂದಲ ಇದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಿಂದ ಸಾಕಷ್ಟು ಅಭ್ಯರ್ಥಿಗಳು ಬಂದು ಎಕ್ಸಾಮ್ ಬರಿಬೇಕಾಗತ್ತೆ. ಇನ್ನು ಹಾಲ್ ಟಿಕೆಟ್ ಕೂಡ ಅವರು ತಗೊಂಡಿಲ್ಲ. ಸೊ ಹಾಲ್ ಟಿಕೆಟ್ ತಗೊಳ್ಬೇಕಾದ್ರೆ ಅದಕ್ಕೊಂದಿಷ್ಟು ಪ್ರೋಸೆಸ್ ಇರುತ್ತೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ಸ್ ಹಾಕಿ ಅವರ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ ಸೊ ಅಲ್ಲಿ ಹಾಲ್ ಟಿಕೆಟ್ ನ ತಗೊಳ್ಬೇಕಾಗತ್ತೆ. ಸೊ ಅದಕ್ಕೆ ಡೆಡ್ ಲೈನ್ ಕೊಟ್ಟಿರೋದು ಇವತ್ತು ಮಧ್ಯರಾತ್ರಿ 12 ಗಂಟೆಗೆ. 12 ಗಂಟೆ ಒಳಗಡೆ ನೀವು ಬಂದು ಹಾಲ್ ಟಿಕೆಟ್ ನ ಕಲೆಕ್ಟ್ ಮಾಡ್ಕೊಂಡವ್ರಿಗೆ ಬೆಳಿಗ್ಗೆ ಪರೀಕ್ಷೆ ಬರೆಯುವಂತಹ ಅವಕಾಶ ಇದೆ ಅಂತ ಹೇಳಿ ಕೆಪಿಎಸ್ಸಿ ಈಗ ಹೇಳ್ತಾ ಇರುವಂತದ್ದು. ತುಂಬಾ ಗೊಂದಲಕ್ಕೆ ಒಳಗಾಗಿರುವಂತಹ ಅಭ್ಯರ್ಥಿಗಳು ಸಾಧ್ಯವಾದಷ್ಟು ಜನ ಈಗಲೂ ಕೂಡ ಕೆಪಿಎಸ್ಸಿಯ ಒಂದು ಕಚೇರಿ ಏನಿದೆ ಆ ಕಚೇರಿಯಲ್ಲೇ ಕುಳಿತಿದ್ದಾರೆ ಹಾಲ್ ಟಿಕೆಟ್ ತಗೊಳ್ಳೋದಕ್ಕೋಸ್ಕರ. ಈಗ ಅಂದಾಜು ಕೂಡ ಒಂದು 200ರಿಂದ 255 ಅಭ್ಯರ್ಥಿಗಳು ಈಗ ಕೆಪಿಎಸ್ಸಿಯ ಒಂದು ಕಚೇರಿ ಹತ್ರನೇ ಹಾಲ್ ಟಿಕೆಟ್ ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ 2 ಬಾರಿ ಏನು ಪ್ರಿಲಿಮ್ಸ್ ಎಕ್ಸಾಮ್ ನಡೆದಿತ್ತು, ಆ ಎಕ್ಸಾಮ್ ನಡೆದ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕನ್ನಡ ಭಾಷಾಂತರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲೋಪದೋಷಗಳಾಗಿತ್ತು. ಇದನ್ನ ಪ್ರಶ್ನಿಸಿ ಸಾಕಷ್ಟು ಹೋರಾಟಗಳಾಯಿತು. ಅಭ್ಯರ್ಥಿಗಳು ಹೋರಾಟ ಮಾಡಿದ್ರು, ಕನ್ನಡ ಪರ ಸಂಘಟನೆಯವರು ಹೋರಾಟ ಮಾಡಿದ್ರು, ಜೊತೆಗೆ ವಿರೋಧ ಪಕ್ಷಗಳು ಕೂಡ ಹೋರಾಟ ಮಾಡಿ ಸೊ ಮರುಪರೀಕ್ಷೆ ಮಾಡಲೇಬೇಕು, ಮತ್ತೊಮ್ಮೆ ಅಧಿಸೂಚನೆ ಹೊರಡಿಸಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಆದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಒಂದು ಗಂಭೀರವಾಗಿ ತೆಗೆದುಕೊಳ್ಳದೆ ಈಗ ಮುಖ್ಯ ಪರೀಕ್ಷೆನ ನಡೆಸಲೇಬೇಕು ಅಂತೇಳಿ ಅಟಕ್ಕೆ ಬಿದ್ದೀಗ ನಡೆಸ್ತಾ ಇರುವಂತದ್ದು. ಆದ್ರೂ ಕೂಡ ಭರತ್ ಮತ್ತೆ ಸಂಪರ್ಕಿಸ್ತೀನಿ. ಪವಿತ್ರ ಅಂತ ಹೇಳಿ ಕೆಪಿಎಸ್ಸಿ ಅಭ್ಯರ್ಥಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವಿತ್ರ ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ನೀವು ನಾಳೆ ಎಕ್ಸಾಮ್ ಬರೀತಾ ಇದ್ದೀರಾ? ಹೌದು ಮೇಡಮ್. ನಾವು ಈ ರೀತಿ ಕೋರ್ಟ್ಗೆ ಹೋಗಿದಾಗ ನಮ್ಗೆ 24ನೇ ತಾರೀಕು ಮಾನ್ಯ ಹೈಕೋರ್ಟ್ ಒಂದು ಆದೇಶವನ್ನ ಕೊಡ್ತು. ನೀವು ಮುಖ್ಯ ಪರೀಕ್ಷೆ ತಗೊಬಹುದು ಅಂತ ಒಂದು ಆದೇಶವನ್ನ ಕೊಡ್ತು. ನಾವು ಅವತ್ತು ಹಿಂದಿನ ದಿನ ನಮ್ಗೆ ಕೋರ್ಟ್ ಅಲ್ಲಿ ಆರ್ಡರ್ ಬಂದಿರಂತ ನೆಕ್ಸ್ಟ್ ಡೇ ಹೋಗಿ ಕೆಪಿಎಸ್ಸಿ ಅಲ್ಲಿ ಮೇನ್ಸ್ ಅರ್ಜಿಯನ್ನ ಭರ್ತಿ ಮಾಡಿ ನಮ್ಮ ದಾಖಲೆಗಳನ್ನ ಕೊಟ್ಟು ಮತ್ತೆ ಇವತ್ತು ನಾವು ಮಧ್ಯಾಹ್ನ ಅಂದ್ರೆ ದಾಖಲೆಗಳ ಕೊಟ್ಟಾದ್ಮೇಲೆ ಸುಮಾರು 2 ದಿನ ಬೇಕಾಗುತ್ತೆ ನಮ್ಮ ಹಾಲ್ ಟಿಕೆಟ್ ಅನ್ನ ರೆಡಿ ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ನಾವು ಮಧ್ಯಾಹ್ನ ಕೆಪಿಎಸ್ಸಿ ಕಚೇರಿಗೆ ಹೋಗಿ ನಮ್ಮ ಹಾಲ್ ಟಿಕೆಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ವಿ, ಪ್ರವೇಶ ಪತ್ರವನ್ನ ಪಡ್ಕೊಂಡ್ವಿ. ಪವಿತ್ರ, ಈಗ ಕೆಲವರು ಇನ್ನೂ ಕೂಡ ಹೋರಾಟ ಮಾಡ್ತಿದ್ದಾರೆ. ಪ್ರೊಬೇಷನರಿ ಎಕ್ಸಾಮ್ನೇ ಮತ್ತೊಮ್ಮೆ ನಡೆಸಬೇಕು, ಆ ಪ್ರಿಲಿಮ್ಸ್ ಎಕ್ಸಾಮ್ನೇ ಮತ್ತೊಮ್ಮೆ ನಡೆಸಬೇಕು ಅಂತ ಹೇಳಿ. ಇನ್ನು ಕೆಲವರು ಕೋರ್ಟ್ ನಿಂದ ಅನುಮತಿಯನ್ನ ಪಡ್ಕೊಂಡಿದ್ದೀರಿ. ಈ ಬಾರಿ ಫುಲ್ ಗೊಂದಲ ಆಗೋಗ್ಬಿಡ್ತಲ್ಲ ಅಂತ ಹೇಳಿ. ಮೇಡಮ್, ಇದು ನೋಟಿಫಿಕೇಶನ್ ಆದಾಗಿಂದ ಇದು ಗೊಂದಲದಲ್ಲೇ ಇದೆ. ಮತ್ತೆ ಕೆಪಿಎಸ್ಸಿಗೆ ಅಥವಾ ಸರ್ಕಾರಕ್ಕೆ ಏನು ತರಾತುರಿ ಅಂತ ಗೊತ್ತಿಲ್ಲ. ಈಗ ನೋಡಿ ಮೇಡಮ್, ಇವತ್ತು ಕ್ಯಾಟ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಮತ್ತು ಇದು ಬಂದು ಸರ್ವಿಸ್ ಮ್ಯಾಟರ್ ಅನ್ನ ಹ್ಯಾಂಡಲ್ ಮಾಡುವಂತದ್ದು, ಮತ್ತೆ ಹೈಕೋರ್ಟ್. ಸೊ ಎರಡೂ ಸೇರಿ ಒಂದು ಕಡೆ 370 ಜನ, ಇನ್ನೊಂದು ಕಡೆ 121 ಜನಕ್ಕೆ ಮೇನ್ಸ್ ಬರೀಲಿಕ್ಕೆ ಅವಕಾಶವನ್ನ ಇವತ್ತು ಮಾಡಿಕೊಟ್ಟಿದೆ. ಮತ್ತೆ ಅವರು ಕ್ಲಿಯರ್ ಆಗಿ ಹೈಕೋರ್ಟ್ ಏನಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ, ಎಲ್ಲಾ ಅಭ್ಯರ್ಥಿಗಳು ಅಂದ್ರೆ ಆಲ್ರೆಡಿ ಪ್ರಿಲಿಮ್ಸ್ ಅನ್ನ ಕ್ವಾಲಿಫೈ ಮಾಡಿ ಮೇನ್ಸ್ ಗೆ ಬಂದಿರುವಂತ ಅಭ್ಯರ್ಥಿಗಳು ಹಾಗೂ ಈ ಕೋರ್ಟ್ ವಿಚಾರದಲ್ಲಿ ಕೋರ್ಟ್ ಮುಖಾಂತರ ಪರ್ಮಿಷನ್ ತಗೊಂಡ್ಬಂದಿರುವಂತ ಎಲ್ಲಾ ಅಭ್ಯರ್ಥಿಗಳು ಒಂದೇ ಸತಿ ಪರೀಕ್ಷೆಯನ್ನ ನಡೆಸಬೇಕು. ಅವರಿಗೆ ಪ್ರತ್ಯೇಕ ಪರೀಕ್ಷೆಗಳನ್ನ ನಡೆಸಬಾರ್ದು. ಮುಂದಿನ ನಿರ್ಧಾರಗಳನ್ನ ಕೆಪಿಎಸ್ಸಿ ಎಲ್ಲರಿಗೂ ನ್ಯಾಯವಾಗುವಂತೆ ತಗೊಬೇಕು ಅಂತ ಒಂದು ಹೇಳಿಕೆಯನ್ನ ನೀಡಿ ಕೊಟ್ಟಿದೆ ಮೇಡಮ್. ಅಷ್ಟರ ಮಧ್ಯದಲ್ಲೂ ಈಗ ತರಾತುರಿಯಲ್ಲಿ ಪರೀಕ್ಷೆ ಮಾಡ್ತಾ ಇದೆ ಕೆಪಿಎಸ್ಸಿ. ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ನಮ್ಗೆ ಬಂದಂತ ಮಾಹಿತಿ ಪ್ರಕಾರ 500ರಲ್ಲಿ 270ರಿಂದ 300 ಜನ ಆಲ್ರೆಡಿ ಕೆಪಿಎಸ್ಸಿ ಕಚೇರಿ ಒಳಗಡೆ ಇದ್ದಾರೆ. 7:40ಕ್ಕೆ ಸರಿಯಾಗಿ ಕೆಪಿಎಸ್ಸಿ ಕಚೇರಿ ಒಳಗಡೆ ಅಭ್ಯರ್ಥಿಗಳನ್ನ ಲಾಕ್ ಮಾಡ್ಕೊಂಡಿದೆ. ಅಭ್ಯರ್ಥಿಗಳ ಬಳಿ ಫೋನ್ ಆಗ್ಲಿ ಅಥವಾ ದಾಖಲೆಗಳನ್ನ ತಗೊಂತಾ ಇಲ್ಲ. ಫೋನು ಮತ್ತೆ ಅವರ ದಾಖಲೆಗಳನ್ನ ಈಚೆ ಕಡೆ ಇಟ್ಟು ಮೇನ್ ಗೇಟ್ ಅನ್ನ ಲಾಕ್ ಮಾಡಿ 270 ಅಭ್ಯರ್ಥಿಗಳು ಒಳಗಡೆ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, ಯಾರ ಬಳಿಯನ್ನು ದಾಖಲೆಯನ್ನ ಕೇಳ್ತಿಲ್ಲ ಮೇಡಮ್. ಯಾರ ಬಳಿನೂ ಏನನ್ನೂ ಕೇಳ್ತಿಲ್ಲ.
ಅಭ್ಯರ್ಥಿಗಳ ಎದುರುಗಡೆನೆ ಜಸ್ಟ್ ಹೆಸರು ಹೇಳಿದ್ರೆ ಅವರ ಅಭ್ಯರ್ಥಿ ಫುಲ್ ನೇಮ್ ಹೇಳಿದ್ರೆ ಫುಲ್ ನೇಮ್ ಅಲ್ಲಿ ಒಂದು ಹಾಲ್ ಟಿಕೆಟ್ ಅನ್ನ ಅವರ ಎದುರುಗಡೆನೆ ಟೈಪ್ ಮಾಡಿ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಅಭ್ಯರ್ಥಿಗಳು ಇರುವಂತ ಜಾಗದಲ್ಲಿಯೇ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ ನಾಳಿನ ಒಂದು ಪರೀಕ್ಷೆಗೆ. ಓಕೆ, ಒಟ್ನಲ್ಲಿ ಕಂಪ್ಲೀಟ್ ಆಗಿ ಗೊಂದಲದ ಗೂಡಾಗ್ಬಿಟ್ಟಿದೆ. ರೈಟ್ ಪವಿತ್ರ, ನಾವು ಕೂಡ ಈ ವಿಚಾರವಾಗಿ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.